ನಮಸ್ಕಾರ, ನಾನು BR ನಾಯ್ಡು. ಅಪಘಾತವೊಂದರಲ್ಲಿ 19 ಜನರು ಸತ್ತಾಗ ಎಂಥವರಿಗಾದರೂ ಎದೆ ಕರಗುವುದು ಸಹಜ. ಆದರೆ ಇದಕ್ಕೆ ಬಿಜೆಪಿ ಸಂಸದರು ಕೊಟ್ಟಿರುವ ಪ್ರತಿಕ್ರಿಯೆ ಜನರನ್ನು ರೊಚ್ಚಿಗೆಬ್ಬಿಸಿದೆ. ಕೆಟ್ಟ ರಸ್ತೆಗಳು ಉತ್ತಮ ರಸ್ತೆಗಳಿಗಿಂತ ಸುರಕ್ಷಿತ ಎಂದು ಬಿಜೆಪಿಯ ಮಹಾ ನಾಯಕರು ತಮ್ಮ ಎಲುಬಿಲ್ಲದ ನಾಲಿಗೆಯಿಂದ ತಿಳಿಸಿದ್ದಾರೆ. और ये कॉन्स्टिट्यूंसी के ये सीएम को यही रोड है, उनके कॉन्स्टिट्यूंसी को जाने की भी यही रोड है. ಉತ್ತಮ ರಸ್ತೆಯಲ್ಲಿ ವೇಗವಾಗಿ ಹೋಗಿರುವುದರಿಂದಲೇ ಅಪಘಾತವಾಗಿದೆ. ರಸ್ತೆ ಹಳ್ಳಕೊಳ್ಳಗಳಿಂದ ತುಂಬಿದ್ದರೆ ಅಪಘಾತಗಳೇ ನಡೆಯುವುದಿಲ್ಲ ಎಂಬುದು ಬಿಜೆಪಿಯವರ ಅಭಿಪ್ರಾಯ. ಬಿಜೆಪಿಯವರ ಪ್ರಕಾರ ಅಭಿವೃದ್ಧಿಯಿಂದ ಅಪಘಾತಗಳು ಸಂಭವಿಸುತ್ತಿದೆ. ಹಾಗಾದರೆ ಹೆದ್ದಾರಿಗಳನ್ನು ಏಕೆ ನಿರ್ಮಿಸಬೇಕು? ರಸ್ತೆ ತೆರಿಗೆಯನ್ನು ಏಕೆ ಸಂಗ್ರಹಿಸಬೇಕು? ಮೂಲ ಸೌಕರ್ಯವನ್ನು ಏಕೆ ಭರವಸೆ ನೀಡಬೇಕು? ನಿಮ್ಮ ಪ್ರಕಾರ ರಸ್ತೆಗಳನ್ನು ಹಾಳುಗೆಡವಿದರೆ ಅಪಘಾತಗಳು ನಿಂತು ಹೋಗುತ್ತವೆಯೇ? ರಸ್ತೆ ಗುಂಡಿಗಳು ಸುರಕ್ಷತಾ ಸಾಧನಗಳಾಗಿದ್ದರೆ ನಿಮ್ಮ ಸರ್ಕಾರ ಇರುವುದು ಯಾವುದಕ್ಕಾಗಿ? ಉತ್ತಮ ರಸ್ತೆಗಳಿಂದ ದುರಂತಗಳು ನಡೆಯುತ್ತಿಲ್ಲ. ದುರಂತಗಳಿಗೆ ಕಾರಣ ಬಿಜೆಪಿಯಂತಹ ಕೆಟ್ಟ ಸರ್ಕಾರದ ಆಡಳಿತ. ಅಪಘಾತಗಳು ಹೆಚ್ಚಾಗುತ್ತಿವೆ. ನಿಯಮಗಳನ್ನು ಕೇಳುವವರೇ ಇಲ್ಲವಾಗಿದ್ದಾರೆ. ಪೊಲೀಸರು ಕಾಣೆಯಾಗಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಇಲ್ಲ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ 19 ಕುಟುಂಬಗಳಿಗೆ ಬಿಜೆಪಿ ಸರ್ಕಾರ ಹೇಳ್ತಿರೋದು ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಅಂತ. हमारे जो गांव के जनपद 6 महीना पहले तरकारी बेचने वालों को लारी रोंद के चलेगा, पूरे 4 लोग स्पॉट डेड हो गए थे और 8 इंजरी. ಇದು ಅಜ್ಞಾನವಲ್ಲ, ಇದು ದುರಹಂಕಾರದ ಪರಮಾವಧಿ. ಜನಾಡಳಿತವನ್ನು ತಮ್ಮದೇ ಅಧಿಕಾರವೆಂದು ಭಾವಿಸಿದಾಗ ದುರಂತಗಳನ್ನು ಸಮರ್ಥಿಸಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನಮಗೆ ಜನರನ್ನ ಹೆದರಿಸುವ ರಸ್ತೆಗಳು ಬೇಡ, ಜವಾಬ್ದಾರಿಗೆ ಹೆದರದಂತಹ ನಾಯಕರು ಬೇಕು. ದುರಂತಕ್ಕೆ ಕಾರಣ ರಸ್ತೆಯಲ್ಲ, ಬಿಜೆಪಿ ನಾಯಕರು ಎಂದು ದೇಶ ಅರ್ಥ ಮಾಡಿಕೊಳ್ಳಬೇಕಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.